ನಾವು ಕಲ್ತ್ಕೊಳ್ಳೋದಿದ್ದೇ ಇದೆ. ಅಲ್ಲ, ಯಾಕಂದರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾಗ ಈ ಪೂರ್ವ ತಯಾರಿ ಅನ್ನುವಂಥದ್ದು ನೀವು ಹೇಳ್ತಾ ಇದ್ರಿ, ಕಾಲೇಜಲ್ಲಿ ಇದ್ದಾಗ ನನ್ನ ನೆಲದ ಮೇಲೆ ಅಂದರೆ ಯಾವತ್ತೂ ನಾನು ಕರ್ನಾಟಕಕ್ಕೆ ಹೋದಾಗ ನಾನು ಜೈಲಲ್ಲಿ ಹಾಕಿದರೆ ಅನ್ನೋ ಒಂದು ವಿಚಾರ ಇದೆಯಲ್ವಾ. ಇತ್ತು ಅವಾಗ. ಸೊ ಇಲ್ಲಿ ಬಂದ ನಂತರದಲ್ಲಿ ಸಾಕಷ್ಟು ನಿಮ್ಮ ಕೇಸ್ಗಳಾಯಿತು, ಅದಾದ ನಂತರದಲ್ಲಿ ಜೈಲು ಕೂಡ ಹೋದ್ರಿ. ಬಟ್ ಅದನ್ನೆಲ್ಲ ನೋಡಿದಾಗ ಅನ್ಸುತ್ತಾ ನಿಮಗೆ ಏನು ನಾನು ಏನು ಮಾಡ್ತೆ, ಬಟ್ ನಿಮ್ಗೆ ಕ್ಲಾರಿಟಿ ಇದೆ ಅಲ್ವಾ, ಮೇನಿಗೊಬ್ಬ ಮನುಷ್ಯ ನನಗೆ ಕ್ಲಾರಿಟಿ ಇದೆ ಆ್ಯಂಡ್ ನನಗೆ ಮುಂಚೆಯಿಂದನೂ ಕ್ಲಾರಿಟಿ ಇದೆ. ಬಟ್ ಯಾವಾಗ ನನಗೆ ಕ್ಲಾರಿಟಿ ಸ್ವಲ್ಪ ನಾನು ಹೇಳ್ತಿರೋ ತಪ್ಪಿರ್ಬೋದು ಅಂದರೆ ಅನಿಸಿತ್ತು ಅಂದರೆ, ನಾನು ಅವಾಗ ಸಿನಿಮಾ ಸೇರಿಕೊಂಡಿದ್ದೆ. ಸಿನಿಮಾ ಸೇರಿಕೊಂಡಾಗ ಒಂದು 2 ವರ್ಷ ಸಿನಿಮಾ ಒಂದು ಕೆಲವು ಸೋಷಿಯಲ್ ಸರ್ಕಲ್ ನಾನು ಮಾತಾಡ್ತಾ ಇದ್ದೆ, ಈ ವಿಚಾರ ಮಾಡಬೇಕು, ಸಿನಿಮಾದವರಲ್ಲ ಬೇರೆಯವರೇ, ಬಟ್ ನಾನು ಮಾತಾಡ್ತಾ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು. ಅವಾಗ ಎಲ್ಲರೂ ನನ್ನನ್ನು ಒಂಥರ ವಿಚಿತ್ರ ಅನ್ನೋ ರೀತಿನಲ್ಲಿ ನೋಡೋರು, ಏನೇನೋ ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲೇ ಇದು. ನಾನೇ ವಿಚಿತ್ರನಾ, ನನ್ನ ಯೋಚನೆಗಳೇ ತಪ್ಪಾ, ನಂದೇ ಬಹುಶಃ ಕರ್ನಾಟಕಕ್ಕೆ ಇದು ಸರಿ ಹೋಗಲ್ವಾ ಅಂತ ನನ್ನ ಆಲೋಚನೆ ಇತ್ತು. ಯಾವಾಗ 2013 ದೊಡ್ಡ ಪ್ರಮಾಣದ ಚಳುವಳಿನಲ್ಲಿ ನನಗೆ ಗೊತ್ತಾಯಿತು, ಪರಿಚಯ ಆಯಿತು, ಆವಾಗ ನಾವು ಒಂದು ರೀತಿ ಕೆಲಸ ಮಾಡಿದ್ನೋ ನನಗೆ ಗೊತ್ತಾಯಿತು, ನನ್ನ ವಿಚಾರ ಸಮಸ್ಯೆ ಅಲ್ಲ, ಈ ಅನ್ಯಾಯದ ವ್ಯವಸ್ಥೆನೇ ಸಮಸ್ಯೆ, ಅದನ್ನು ನಾವು ಸರಿಪಡಿಸ್ಬೇಕು. ಸೊ ನನ್ನ ವಿಚಾರಗಳು ಸಮಸ್ಯೆ ಅಲ್ಲ. ಆ್ಯಂಡ್ ನನಗೆ ನಿಜ ಹೇಳ್ತೀನಿ ರವಿಕುಮಾರ್ ಅವರೇ, ನನಗೆ ಚಳುವಳಿಗಳ ಬಗ್ಗೆ ನಾನು ಬಂದಾಗಲೇ ನನಗೆ ಪರಿಚಯ ಇದ್ದಿದ್ದರೆ, ಯಾಕಂದರೆ ನಾನು ಅಮೇರಿಕಾಯಿಂದ ಬಂದಾಗ ನಾನು ಒಂದು ಹೊಸ ವಾತಾವರಣ, ಒಂದು ರೀತಿ ಗೊತ್ತಿರೋ ವಾತಾವರಣ, ಒಂದು ರೀತಿ ಹೊಸ ವಾತಾವರಣ ಅದಿದ್ದಾಗ ನನಗೆ ಚಳುವಳಿಗಳು ಏನಾದರೂ, ಸಂಘಟನೆಗಳು ಏನಾದರೂ ಪರಿಚಯ ಆಗಿದ್ದಿದ್ದರೆ ನಾನು ಸಿನಿಮಾನೇ ಸೇರ್ಕೊಳ್ತಿರಲಿಲ್ಲ, ನಾನು ಚಳುವಳಿಗೆ ಸಂಪೂರ್ಣವಾಗಿ ದುಂಬ್ತಾ ಇದ್ದೆ. ಬಟ್ ನಂಗೆ ಚಳುವಳಿ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಸಿನಿಮಾ ಸಿಕ್ತು, ನಾನು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾಯಿದ್ದೆ. ಸಿನಿಮಾ ನನಗೆ ರಂಗಭೂಮಿಗೂ ಸಿನಿಮಾಗೂ ಒಂದು ನಂಟಿದ್ದೇ ಇರುತ್ತೆ. ಸೊ ಆ ನಂಟಿನಲ್ಲಿ ನನಗೆ ಸಿನಿಮಾಗಳು ಸಿಕ್ತು, ಅದನ್ನು ಮಾಡಿದೆ. ಅದನ್ನು ಒಂದು ಸ್ವಲ್ಪ ಹೆಸರು, ಅನೇಕ ಅವರ ಒಂದು ಪ್ರತಿಭೆಯಿಂದ ನನಗೆ ಹೆಸರು, ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ತು. ಸೊ ನನಗೆ ಆ ಟೈಮ್ನ ನಾನು ಯೋಚನೆ ಮಾಡ್ತಾ ಇದ್ದೆ, ಎಲ್ಲೋ ನನ್ನ ಐಡಿಯಾಸು ಕರ್ನಾಟಕಕ್ಕೆ ಅಪ್ರೋಪ್ರಿಯೇಟ್ ಅಲ್ವಾ ಅಂತ ಅನಿಸ್ತಾ ಇತ್ತು. ಯಾವಾಗ 2013 ಚಳುವಳಿಗಳು ಗಟ್ಟಿಯಾಗಿ ನಿಂತ್ಕೊಂಡೋ ಅವಾಗ ಗೊತ್ತಾಯಿತು, ನಮ್ಮ ಐಡಿಯಾಸೇ ಬೇಕಾಗಿದೆ ಕರ್ನಾಟಕಕ್ಕೆ, ಈ ಒಂದು ಪ್ರತಿರೋಧ, ಈ ಒಂದು ಸಮಾಜದ ವಿಚಾರನೇ ಬೇಕಾಗಿದೆ, ಇದು ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ಬಟ್ ಅಫ್ಕೋರ್ಸ್ ನಾವು ಕೂಡ ಒಂದು ಲರ್ನಿಂಗು ಕರ್ವ್ನಲ್ಲಿ ಇರ್ತೀವಿ, ಒಂದು ಗ್ರೋತಲ್ಲಿ ಇರ್ತೀವಿ. ಆ್ಯಂಡ್ ಕಲ್ಚರಲಿ ಎಷ್ಟೋ ವ್ಯತ್ಯಾಸಗಳು ಇರ್ತವೆ ಕರ್ನಾಟಕದಲ್ಲಿ, ನನಗೂ ಅಮೇರಿಕಾಗೂ ಸಾಂಸ್ಕೃತಿಕವಾದ ವಿಚಾರ, ಡೈಲಿ ಇಂಟರ್ಯಾಕ್ಷನ್ಗಳಲ್ಲಿ ವ್ಯತ್ಯಾಸ. ಇವಾಗ ಅಮೇರಿಕಾದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಬೇರೆಯವ್ರ ಮಕ್ಕಳನ್ನ ಹೋಗಿ ಮುದ್ದು ಮಾಡಲ್ಲ, ಯಾಕೆಂದರೆ ನನ್ನ ಮಗುನ ಯಾಕೆ ಮುಡ್ತಾ ಇದೆಯಾ ನೀನು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲಿ ಎಲ್ಲರೂ ನಾವು ಬೇರೆ ಮಗು ಮುದ್ದು ಮಾಡ್ತೀವಿ, ಮತ್ತು ಎಲ್ಲ ಬೇರೆ ಮಗು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಒಂದು ರೀತಿ ಬುದ್ಧಿವಾದನೂ ಹೇಳ್ತೀವಿ. ಸೊ ದೀಸ್ ಆರ್ ಸ್ಮಾಲ್. ಅಲ್ಲಿ ಅಮೇರಿಕಾದಲ್ಲಿ ನೀವು ಬೇರೆ ಮಗು ಬುದ್ಧಿವಾದ ಹೇಳಿದ್ರೆ ಅವ್ರು ಪೊಲೀಸ್ಗೆ ಹೋಗ್ಬಿಟ್ಟು ನನ್ನ ಮಗನ ಮೇಲೆ ಗದರ್ತಾ ಇದ್ದಾನೆ ಅಂತ ಹೇಳೋ ಸಾಧ್ಯತೆಗಳಿದೆ. ಸೊ ದೀಸ್ ಆರ್ ಡಿಫ್ರೆಂಟ್ ಕಲ್ಚರಲ್ ನಾರ್ಮ್ಸ್, ಅದನ್ನು ಅರ್ಥ ಮಾಡ್ಕೋಬೋದು. ಸೊ ನಮಗೆ ಒಂದು ವೇರಿಯಸ್ ಕಲ್ಚರಲ್ ಚೌಕಟ್ಟಿನಲ್ಲಿರೋದಕ್ಕೆ ಅದು ಪ್ಲಸ್ಸು ಆಗಿದೆ, ಮೈನಸ್ ಆಗಿರ್ಬೋದು. ಬಟ್ ಹೆಚ್ಚಾಗಿ ಹೇಳೋಕ್ಕಾಗಲ್ಲ. ಬಟ್ ಹೆಚ್ಚಾಗಿ ಒಂದು ಸಮಾಜನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಎಸ್ ಸರ್, ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಸರ್. ಈಗ ಮುಂಚೆ ಒಂದು ವಿರಾಮ ತಗೋಣ. ವೀಕ್ಷಕರೇ ನೋಡ್ತಾ ಇದ್ರಿ, ಚೇತನ್ ಸರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ವಿ.